7ನೇ ದಿನದ ಅದ್ದೂರಿ ಪಾದಯಾತ್ರೆ ಮೈಸೂರು ಚಲೋ. ಸಿಎಂ ಸಿದ್ದರಾಮಯ್ಯರ ಮೂಢ ಹಗರಣವನ್ನ ಖಂಡಿಸಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಪ್ರತಿಭಟನೆ ಪಾದಯಾತ್ರೆ. ಒಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ವಿಜಯೇಂದ್ರ ಅವರೇ, ತಮ್ಮ ಪಾದಯಾತ್ರೆಗೆ ಟಕ್ಕರ್ ಕೊಡ್ಲಿಕ್ಕೆ ಇವತ್ತು ಜನಾಂದೋಲನ ಕಾರ್ಯಕ್ರಮ ಅವ್ರದ್ದು. ನಮ್ಮ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕಲ್ಲ, ಏನು ಮುಖ್ಯಮಂತ್ರಿಗಳ ವಿರುದ್ಧ ಅನೇಕ ಭ್ರಷ್ಟಾಚಾರ ಆರೋಪಗಳು ಬಂದಿದ್ದಾವೆ. ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೇನೆ ಸದನದಿಂದ ಏನು ಓಡೋಗಿದ್ರು ಅಧಿವೇಶನದಿಂದ. ಹಾಗಾಗಿ ತಮ್ಮ ನಿರಪರಾಧಿ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಮೈಸೂರಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು. ಪೂರ್ತಿಯಾಗಿ ನಮಸ್ಕಾರವನ್ನ ಮಾಡಿ ಮೈಸೂರಿಗೆ ಸಾಂಸ್ಕೃತಿಕ ನಗರಿಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮಾತನ್ನ ಮುಂದುವರಿಸ್ತೀನಿ. ಈಗ ನಿರಪರಾಧಿ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಸರ್, ಈಗ ನಾಳೆ ಸಮಾರೋಪ, ಆಲ್ರೆಡಿ ರಾಜೀನಾಮೆ ಪತ್ರ ರೆಡಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾವ ನಿರೀಕ್ಷೆ ಮಾಡ್ತಾ ಇದ್ದೀರಾ ರಾಜೀನಾಮೆನ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೊಡಬಹುದು. ಇದಕ್ಕೆ DK ಶಿವಕುಮಾರ್ ಹೇಳಿಕೆ ಗಮನಿಸಿ. ನಿನ್ನೆ DK ಶಿವಕುಮಾರ್ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಸಿದ್ದರಾಮಯ್ಯನವರ ಪರವಾಗಿ ಬಂಡೆಗಲ್ಲಿನ ರೀತಿ ಇದ್ದೇನೆ, ಬಂಡೆಗಲ್ಲಿನ ತರ ಜೊತೆ ಬೆಂಬಲಕ್ಕೆ ನಿಂತಿದ್ದೇನೆ ಎನ್ನುವ ಮಾತನ್ನ ಸ್ವತಃ DK ಶಿವಕುಮಾರ್ ಹೇಳಿದ್ದಾರೆ. DK ಶಿವಕುಮಾರ್ ಬಾಯಿನಲ್ಲಿ ಸಿದ್ದರಾಮಯ್ಯನ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇನೆ ಅಂತ ಹೇಳಿದ್ರೆ ದಾಲ್ ಮೇ ಕುಚ್ ಕಾಲ ಹೇ ಅಂತ. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವರಿಂದ ಸಿದ್ದರಾಮಯ್ಯವರು ಬೆಂಬಲ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ DK ಶಿವಕುಮಾರ್ ಬಾಯಲ್ಲಿ ಈ ರೀತಿ ನುಡಿಮುತ್ತುಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ ಈಗಾಗಲೇ ರಾಜೀನಾಮೆ ಪತ್ರಕ್ಕೆ ಸಹಿ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಹರಿದಾಡ್ತಾ ಇದೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ BY ವಿಜಯೇಂದ್ರ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಶ್ರೀರಂಗಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.